ಸೈಡ್ರು ರಾಷ್ಟ್ರಕೂಟರು ರಟ್ರು ಆಳಿದ್ರು ಇದು. ಆ ಟೈಮ್ದಲ್ಲಿ 108 ದೇವಸ್ಥಾನದ್ದು ನಮ್ಮ ಜೈನ್ ಬಸ್ತಿಗಳಿದ್ದು. ಇಲ್ಲಿ ಜಕಲಾದೇವಿ ಅಂತ ರಾಣಿ ಇದ್ಲು, ಅವಳು ಕಟ್ಟಿದ್ದು ಆ್ಯಕ್ಚುಲಿ ಇದು. ಆ ಟೈಮ್ನಾಗ 108 ಸ್ವಾಮಿಗಳು ವ್ಯವಹಾರ ಮಾಡ್ಕೊಂತ ಹೋಗೋತ್ನಾಗ ಜಂಗಲ್ದಾಗ ವಸ್ತಿ ಉಳಿತಂತಿಲ್ಲಿ, ಜಂಗಲ್ ಇತ್ತು ಎಲ್ಲ. ಆಮೇಲೆ ಆ ಜಂಗಲ್ದಾಗ ರಾತ್ರಿ ಹೊತ್ತು ಸಿಗೋದ್ಮ್ಯಾಗ ಅವ್ರು ಹಿಲಾಲ್ ಪೈಲ ಕರೆಂಟ್ ಹಿಲಾಲ್ ಇರ್ತಿತ್ತು. ಹಾಳಿಗೆ ಒಂದು ಡ್ಯೂಟಿಗೆ ಬಿದ್ದ ಜಂಗಲ್ ಕುರಿ ಹತ್ತೈತಿ. ಕುರಿ ಹತ್ತಿ ಎಲ್ಲ ಸ್ವಾಮಿಗಳು ದಹನ ತಿರ್ಕೊಂಡು ಹೋಗ್ತಾರೆ. ತಿರ್ಕೊಂಡು ಹೊಂಟ್ಲ ಅದು ಗುರ್ತಾಕೈತಿ ರಾಣಿಗೆ, ಹಿಂಗಾಗೈತಿ ನಮ್ಮ ರಾಜ್ಯದಾಗ ಏನು ಮಾಡೋದು, ಅದು ಪ್ರಾಯಶ್ಚಿಕ್ ಅಂತೇಳಿ 108 ಬಸ್ತಿ ಕಟ್ಟಿದ್ದಿಲ್ಲ ಹಿಂಗೆ. ಆಮೇಲೆ 500-600 ವರ್ಷ ಆದ್ಮೇಲೆ ಮೊಘಲರು ಮುಸ್ಲಿಮ್ರು ದಾಳಿ ಮಾಡಿದ್ರು. ದಾಳಿ ಮಾಡಿ ಎಲ್ಲ ಗುಡಿಗಳು ಒಡೆದು ಅದ ಕಿಲ್ಲಾ ಗೋಡಿ ಕಟ್ಟ್ಯಾರ ಅಸದ್ ಖಾನ್ ಸರ್ದಾರ್. ಆ ಕಿಲ್ಲಾ ಗೋಡಿಯಾಗೆಲ್ಲ ತೀರ್ಥಂಕರ ಫೌಂಡೇಶನ್ ಮಾವೀರನ ಮೂರ್ತಿ, ಗಣಪತಿ ಮೂರ್ತಿದಾಗ ಒಂದೊಂದು ಕಡೆ ಕಿಲ್ಲಾ ಗೋಡಿ ಬಿದ್ದೈತ್ರಿ. ಅಲ್ಲಿ ಕಂದಕದಾಗ ಹೋಗಿ ನೋಡ್ರಿ ಅಂತ ಕಂಬ ಚೌಕಟ್ಟದವ್ರು ಅಲ್ಲಿ ಬಿದ್ದಾವ ಈಗ ಸದ್ಯ. ಆಮೇಲೆ ಈಗ 4 ಗುಡಿ 4 ಬಸ್ತಿ ಉಳ್ದಾವ್. 4ರಾಗಿ ಇದೊಂದು ಮೇನ್ ಪೂಜೆ ಅರ್ಚೆ ಆಗೋದು, ಅದು ಜೈನ್ ಬಸ್ತಿನ ರೀ. ಅದು ಗರ್ಭಗುಡಿ ಎಲ್ಲ ಹೊಡೆದಾರು. ಮತ್ತು ಆ ಕಡೆ ಒಳಗೊಂದು ಸೋಫಾ ಮಸೀದಿ ಮಾಡಿದಾರೆ, ಮತ್ತು ಶಿವ ಮಂದಿರ ಒಂದು ಮಾಡ್ಯಾರ. 4 ಐತಿ. ಇದಕ್ಕೆ ವೇಣುಗ್ರಾಮ್ ಅಂತ ಹೆಸರು. ವೇಣುಗ್ರಾಮ್ ಭಾಷೆ ಸಂಸ್ಕೃತ ಕೊಳ್ಳು ಇರ್ತಾರಲ್ಲ, ಸಂಸ್ಕೃತ ಶಬ್ದ. ಅದು ಅಪ್ಪಗಳು ಸ್ವಲ್ಪ ಬೆಳಗಾಂ ಮತ್ತು ಬೆಳಗಾವಿ ಆಗೈತಿ. ಈಗ ಸ್ವಾಮಿ ವಿವೇಕಾನಂದ 9 ದಿವಸ ಈ ದುಡಿದ ಅಂತೆ ದಿಲ್ಲಿನ ಪರಿಸರ ರಾಮಕೃಷ್ಣ ಆಶ್ರಮ ಕಟ್ಟ್ಯಾರ. ಇದೆಲ್ಲ ಇಲ್ಲ ಮಿಲಿಟ್ರಿ ತಾಬ ಐತಿ. ಮತ್ತು ಪುರಾತನ ಕಾಲ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಐತಿ. ಇಲ್ಲಿ ಏನು ಮಾಡಕ್ಕೆ ಕೊಡೋದಿಲ್ಲ, ಮನೆ ಬಿದ್ದರೆ ಕಟ್ಟಕ್ಕೆ ಕೊಡೋದಿಲ್ಲ, ಅಡ್ಡ ಕೊಡೋದಿಲ್ಲ, ಪರ್ಮಿಷನ್ ಏನು ಕೈ ಚಾಕ್ ಕೊಡೋದಿಲ್ಲ. ನಡೆದಿದ್ದು ರೂಲ್ಸ್ ಐತ್ರಿ ಅದು. ಮತ್ತು ಈ ಗುಡಿದು ವೈಶಿಷ್ಟ್ಯ ಅಂದ್ರೆ ನೇಮಿನಾಥ ಸ್ವಾಮಿ, ನೇಮಿನಾಥ. ಮತ್ತು ಅಲ್ಲಿ ನವಗ್ರಹ ಮೂರ್ತಿ ಒಂದು ಐತಿ. ಇಂಡಿಯಾದಾಗ ಎಲ್ಲೂ ಇಲ್ಲ ಅಂತ ನವಗ್ರಹ ಮೂರ್ತಿ. 20ನೇ ದಿಲ್ಲಿನ ಚಾಪ್ಸ್ ಬಂದಿದೆ. ಇದು 6-7ನೇ ಶತಮಾನದಾಗ ಆಗಿದೆ. ಆ್ಯಕ್ಚುಲಿ 1200 ವರ್ಷ ಇದ್ದಿದ್ರಿ. ಇದಕ್ಕೆ ವೇಣುಗ್ರಾಮ ಅಂತ ಹೆಸರು. ವೇಣು ಅಂದ್ರೆ ಭಾಷೆ ಸಂಸ್ಕೃತ ಶಬ್ದ ರೀ. ಅದು ವೇಣುಗ್ರಾಮ ಬಿದಿರು ಬೆಟ್ಟ ಜಾಸ್ತಿ ಇರೋದ್ರಿಂದ. ಆಮೇಲೆ ಅದು ಅಪಭ್ರಂಶ ಅಂತ ಬೆಳಗಾವಿ ಮಾತು, ಇವಾಗ ಬೆಳಗಾವಿ ಅಂತ ಅಂದೇ ಅರ್ಥ. ಇಲ್ಲಿ 108ದಾಗ ಈಗ 4 ಉಳ್ದಾವ್. 4 ಉಳ್ದಾವ್ ಅಂದ್ರೆ ಜೈನ್ ಬಸ್ತಿ 2 ಅದಾವ. ಇದೊಂದು ಪೂಜೆ ಅರ್ಚೆ ಆಗೋದು, ಇದು ಒಂದ ಮೇನ್ ಬಾಜುಕೈತಿ. ಅದು ಬಸ್ತಿ, ಅದು ಗರ್ಭಗುಡಿ ಎಲ್ಲ ಹೊಡೆದಾರ, ಮೂರ್ತಿ ಇಲ್ಲ. ಆ ಕಡೆ ಮಿಲಿಟ್ರಿ ಕಡೆ ಒಳಗೆ ಒಂದೈತಿ ಮಸೀದಿ ಮಾಡಿದಾರ, ಸಿಮೆಂಟ್ ಗಚ್ ಹಚ್ಚಿ. ಅಲ್ಲಿ ಪರೇಡ್ ಗ್ರೌಂಡ್ದಾಗ ಒಂದೈತಿ ಶಿವ ಟೆಂಪಲ್ ಮಾಡ್ಯಾರ. ಇದಕ್ಕೆ ಆಮೇಲೆ ಈ ಬಸ್ತಿದ 3 ವೈಶಿಷ್ಟ್ಯ ಅಂದ್ರೆ ಹಿಂದಿನ ಪ್ರಭಾವಳಿ ಸಿಂಹಾಸನ, ಕಲ್ಪುರುಷ ಕಾಮಧೇನು ಗಿಡ ಹಾಕಿದ್ದಾರೆ. ಆ ಗಿಡದಾಗ ನೀವು ಮನಸ್ಸಿನಾಗ ಏನು ಭಕ್ತಿ ನೀವು ಬೇಡ್ತೀರಿ ಎಲ್ಲ ಪ್ರಕಟ ಆಕೈತಿ. ಶೀತಲನಾಥ ತೀರ್ಥಂಕರ ಚಿನ್ನ ಕಲ್ಪುರುಷ ಗಿಡ. ಆ ಗಿಡದಾಗ ಮಂಗ್ಯ, ಇಳಿ, ಮಾವಿನಣ್ಣು, ಯಕ್ಷಿಣಿ, ಬಾಳಿಗಡ, ಪುಷ್ಪೃಷ್ಟಿ ಆಗೋದು, ಜೈಗಂಟಿ ಬಾರಿಸೋದು, ಜಪ ಮಾಡೋದು, ಮಂಗಲವಾದ್ಯ, ನೃತ್ಯ ಎಲ್ಲ ಕೆತ್ತ ಸೂಕ್ಷ್ಮ ನವಿಲ ಎಲ್ಲ ಅದಾವ ಅದ್ರಾಗ. 2 ಕಡೆ 2 ಆನಿದಾವ. ಆನೆ ಮೇಲೆ ಸಿಂಹಾಸನ ಐತಿ. ಮತ್ತು 2ನೇದಂದ್ರೆ ನವಗ್ರಹ ವಿಗ್ರಹ. ಎಲ್ಲ ಬಸ್ತಿ ಹೋಗ್ತಾವ ನವದೇವತಾ. ಅದು ಅನಂತರು, ಸಿದ್ಧರು, ಆಚಾರ, ಉಪದ್ರ, ಸರಸ್ವತಿ, ಪಂಚಕರ್ಮಿ. ಇದು ನವಗ್ರಹದ ಆದಿತ್ಯ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ರಾಹು, ಕೇತು. ಈ ನವಗ್ರಹ ಮೂರ್ತಿ 68, 70ನೇ ದಿಲ್ಲಿಂದ ಮ್ಯಾಗ್ಜಿನಾಗ ಛಾಪ್ಸಿ ಬಂದಿದ್ರು ದಿಲ್ಲಿ ಒಳಗಿದ್ದ. ಆಮೇಲೆ 3ನೇದು ಕಮಲುವ. ಕಮಲು ಅಂತಾರೆ, ಎಲ್ಲರೂ ಹೋಗ್ತಾರೆ. ಅದ್ರಾಗ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. 32-3, 16-2, 8, 184 ಮೂರ್ತಿ ಅದ್ರ ಹತ್ರ ಕಮಲ್ ಹೋದಾಗ. ಹಿಂಗೆ ಕಮಲ್ ಹೋದಾಗ ಇದ್ದಿದ್ದ ಮೂರ್ತಿ ಎಲ್ಲೂ ಇಲ್ಲ ಇಂಡಿಯಾದಾಗ. ರಾಜಸ್ಥಾನ್, ಗುಜರಾತ್ ಅದಾವ ದೊಡ್ಡ ಕಮಲ್ ಅದಾವ, ಕೆತ್ತಿದಾರ ನೋಡಿದ್ದೀನಿ ನಾನು ಹೋಗಿ. ಸಂಗಮರಿ ಕಲ್ಲಿಂದ ಅದಾವ. ಇದು ಹಾರ್ಡ್ ಕಲ್ಲು, ಒಂದು ಕಡೆ ಮಾಡಕ್ಕೆ ಒಂದು ಕಡೆ ಹಾರ್ತದೆ. ಹೆಂಗೆ ಮಾಡಿತಾರ ಹೇಳಿದಾಗ ಇವೆಲ್ಲ ಸಿಕ್ಕಿದ್ದು ಮೂರ್ತಿ ಇವೆಲ್ಲ. ಆಮೇಲೆ ಈ ಮೂರ್ತಿ ಏನೈತಿ, ಇದು ಹಿಂಡರ್ಗ ಜೈಲ್ ಐತಿ. ಇಲ್ಲಿ ರಿಲ್ಯಾಕ್ಸರ್ ರೋಡ್ ಹಡ್ಡಿ ಹಾಕ್ತಾರಲ್ಲ, ಅವಾಗ ಸಿಕ್ಕಿದ್ದು 5 ವರ್ಷದಿಂದ ಕಲೂಷನ್ ಪರದಾಗ. ಮತ್ತು ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಕಟ್ಟೋತ್ನಾಗ ಅಲ್ಲಿ ಹೊರಗೆ ದೊಡ್ಡ ಸಹಸ್ರ ಬಿಂಬದ ಮೂರ್ತಿ ಇಟ್ಟಾರ ನೋಡ್ರಿ, ಆವಾಗ ಅದನ್ನು ಸಿಕ್ಕಿದ್ದು. ಈಸಿಂದ ಇದು ಮಾಡಿ ಇದು ASI ಪುರಾತನ ಖಾತೆ ಗೌರ್ಮೆಂಟ್ ಅಂಡರ್ ಐತಿ, ಇಲ್ಲಿ ತಂದಿಟ್ಟಾರ ಅವಾಗ.